ಬರಗಾಲ ಪೀಡಿತ ಪ್ರದೇಶದಲ್ಲಿಯೂ ಬೆಳೆಯುವಂತಹ ಈ ಸೇಬು ಹಣ್ಣಿನ ಗಿಡವನ್ನು ಈಗ ನೀವು ನೋಡ್ತಾ ಇದ್ದೀರಿ. ವಿಜ್ಞಾನಿಗಳ ಸಲಹೆ ಮೇರೆಗೆ ಇಂಡೋನೇಷ್ಯಾದ ಬಾಟು ದ್ವೀಪದಿಂದ ಈ ತಳಿಯನ್ನು ಆಯ್ಕೆ ಮಾಡಿ 4-5 ವರ್ಷಗಳ ಅನುಭವದ ಮೇಲೆ ಈ ತಳಿಯನ್ನು ನಮ್ಮ ದೇಶಕ್ಕೆ ಕರ್ನಾಟಕ ರಾಜ್ಯಕ್ಕೆ ತರಲಾಗಿದೆ ಅನ್ನೋದು ರೈತರು ಜ್ಞಾಪಕ ಇಟ್ಕೋಬೇಕು. ಪ್ರಪಂಚದಲ್ಲಿ ಒಟ್ಟು 7500 ಜಾತಿಯ ಪ್ರಭೇದದ ಸೇಬು ಹಣ್ಣಿನ ತಳಿಗಳು ನಮ್ಮ ಪ್ರಪಂಚದಾದ್ಯಂತ ಸುತ್ತುವರಿದಿವೆ. ಈ 7000 ಜಾತಿಯ ಸೇಬು ಹಣ್ಣಿನ ಗಿಡಗಳಲ್ಲಿ ಬರಗಾಲ ಪೀಡಿತ ಪ್ರದೇಶದಲ್ಲಿ ಎಂತಹ ಜಾತಿಯ ಸೇಬು ಹಣ್ಣು ಬೆಳೀತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಇಂಡೋನೇಷ್ಯಾದ ಬಾಟು ದ್ವೀಪಕ್ಕೆ ಭೇಟಿ ಕೊಟ್ಟಿದ್ವಿ. ಇಂತಹ ಬರಗಾಲ ಪೀಡಿತ ಪ್ರದೇಶದಲ್ಲಿ ಬೆಳೆಯತಕ್ಕಂತಹ ಸೇಬು ಹಣ್ಣಿನ ತಳಿ ಬಾಟು ದ್ವೀಪದಲ್ಲಿದೆ. ಆ ಬಾಟು ದ್ವೀಪ ಎನ್ನುವುದು ಕರ್ನಾಟಕದ ವಾತಾವರಣವನ್ನೇ ಹೋಲುತ್ತೆ ಅಂತ ಹೇಳಿಬಿಟ್ಟು ವಿಜ್ಞಾನಿಗಳು, ಅಂದರೆ ಕೇಂದ್ರ ಸರ್ಕಾರದ ವಿಜ್ಞಾನಿಗಳು ತಿಳಿಸಿದ ಮೇರೆಗೆ ನಾವು ಬಾಟು ದ್ವೀಪಕ್ಕೆ ಭೇಟಿ ಕೊಟ್ಟಿದ್ವಿ. ಈ ಬಾಟು ದ್ವೀಪದಲ್ಲಿ ಬೆಳೆಯುವಂತಹ ಸೇಬು ಹಣ್ಣಿನ ಗಿಡಗಳನ್ನು 4-5 ವರ್ಷಗಳ ಕಾಲ ಅಧ್ಯಯನ ನಡೆಸಿದ್ದೀವಿ. 2015ರಲ್ಲಿ ಬಾಟು ದ್ವೀಪಕ್ಕೆ ಭೇಟಿ ಕೊಟ್ಟಂಥ ನಾವು ಸತತವಾಗಿ 5 ವರ್ಷಗಳ ಕಾಲ ಈ ಸೇಬಿನ ಹಣ್ಣಿನ ತಳಿಯ ಬಗ್ಗೆ ಅಧ್ಯಯನ ನಡೆಸಿದ್ದೀವಿ. ಆದರೆ 2020ರಲ್ಲಿ ಕಾಣಿಸಿಕೊಂಡಂಥ ಕೋವಿಡ್ ಕಾರಣದಿಂದ ನಮಗೆ ಹೊರದೇಶದಿಂದ ನಮ್ಮ ದೇಶಕ್ಕೆ, ಅಂದರೆ ಕರ್ನಾಟಕ ರಾಜ್ಯಕ್ಕೆ ತರಲು ಅವಕಾಶ ಸಿಕ್ಕಿರಲಿಲ್ಲ. ಏನೇ ಮಾಡಿದರೂ ಸಹ ಕೇಂದ್ರ ಸರ್ಕಾರ ಇದಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಕಳೆದ ವರ್ಷವೇ ಈ ಸೇಬು ಹಣ್ಣಿನ ಗಿಡಗಳನ್ನು ತರಿಸಿ ನಾವು ಪ್ರಯೋಗಕ್ಕೆ ಒಳಪಡಿಸಿದ್ದೀವಿ. ಚಂಡೀಗಢ ಏರ್ಪೋರ್ಟ್ನಲ್ಲಿ ಇಳಿಸಿಕೊಂಡಂತಹ ಈ ಸೇಬು ಹಣ್ಣಿನ ತಳಿಯನ್ನು ಸಂಶೋಧನೆಗೆ ಒಳಪಡಿಸಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಈ ಗಿಡಗಳನ್ನು ಹಾಕಿ 1 ವರ್ಷಗಳ ಕಾಲ ಅಧ್ಯಯನ ನಡೆಸಿದ್ದೀವಿ. ನಾವು ಅಧ್ಯಯನ ನಡೆಸಿದಂಥ ಈ ಸೇಬು ಹಣ್ಣಿನ ತಳಿ ಮೋದಿ ಆಪಲ್ ಎನ್ನುವುದಾಗಿ ನಾವು ಈ ತಳಿಗೆ ಹೆಸರನ್ನು ಕೊಟ್ಟಿದ್ದೀವಿ. ನೋಡಿ ಕಣ್ಣಾರ ನೋಡಿ, ಎಂತಹ ಬರಗಾಲ ಪೀಡಿತ ಪ್ರದೇಶದಲ್ಲಿ ಈ ಸೇಬು ಹಣ್ಣು ಯಾವ ರೀತಿ ಬಿಟ್ಟಿದೆ ಅನ್ನೋದನ್ನು ನೋಡಿ. ಈ ಸೇಬು ಹಣ್ಣು ಗಿಡ 9 ತಿಂಗಳಲ್ಲಿಯೇ, ಅಂದರೆ 6 ತಿಂಗಳಿಗೆ ಹೂ ಬಿಟ್ಟು 9 ತಿಂಗಳಿಗೆ ಇದು ಹಣ್ಣಾಗಿದೆ. ಈ ಸೇಬು ಹಣ್ಣಿನ ಗಿಡಕ್ಕೆ ಗೂಟ ಕೊಟ್ಟು, ಅಂದರೆ ಪಕ್ಕದಲ್ಲಿ ಒಂದು ಕಡ್ಡಿಯನ್ನು ಆಧಾರವಾಗಿ ಕೊಟ್ಟು ಈ ಗಿಡವನ್ನು ಬೆಳೆಸಿದ್ದೇವೆ. ಮೇಲೆ ಸೇಬು ಹಣ್ಣುಗಳು ಹಣ್ಣಾಗುವ ಹೊತ್ತಿಗೆ ಕೆಳಗಡೆ ಆಗಲೇ ಮೊಗ್ಗುಗಳು ಮೂಡುತ್ತಿವೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡುತ್ತೀರಿ. ಈ ಸೇಬು ಹಣ್ಣಿನ ಗಿಡಗಳಲ್ಲಿ, ನಾವು ತರಿಸಿದಂಥ ಸೇಬು ಹಣ್ಣಿನ ಗಿಡಗಳಲ್ಲಿ ಒಂದೇ ಒಂದು ಸೇಬು ಹಣ್ಣಿನ ತಳಿಯನ್ನು ಸಂಶೋಧನೆಗೆ ಒಳಪಡಿಸಿ ಈ ಸೇಬು ಹಣ್ಣಿನ ಗಿಡ 9 ತಿಂಗಳಿಗೆ ಕಾಯಿಗಳು ಹಣ್ಣಾಗುವುದನ್ನು ಗುರುತಿಸಿದ್ದೇವೆ. ಕರ್ನಾಟಕ ರೈತರೇ, ನೀವು ಆಸಕ್ತಿಯಿಂದ ಈ ಸೇಬು ಹಣ್ಣಿನ ತಳಿಯ ಗಿಡವನ್ನು ಗಮನಿಸಿ. ಕೇವಲ 2.5 ಅಡಿ ಬೆಳೆಯುವಾಗಲೇ ಈ ಸೇಬು ಹಣ್ಣಿನ ಗಿಡ ಹೂ ಬಿಟ್ಟು ಕಾಯಿಗಳಾಗಿದೆ ಮತ್ತು ಹಣ್ಣುಗಳು ಮೂಡಿವೆ ಎನ್ನುವುದನ್ನು ಗಮನಿಸಿ. ಮಣ್ಣೇ ಇಲ್ಲದ ನೆಲದಲ್ಲಿ, ಅಂದರೆ ನಾವು ಸೇಬು ಹಣ್ಣಿನ ಗಿಡ ಹಾಕಿರತಕ್ಕಂತಹ ಜಾಗ ಸಂಪೂರ್ಣವಾಗಿ 50% ಮಣ್ಣೇ ಇರುವುದಿಲ್ಲ. ಅಂತಹ ಕಲ್ಲು ನೆಲದಲ್ಲಿಯೂ ಸೇಬು ಹಣ್ಣು ಬಿಟ್ಟಿದೆ ಎನ್ನುವುದನ್ನು ಗಮನಿಸಿ. ಮೊದಲ ವರ್ಷ ನಾವು ತರಿಸಿ ಹಾಕಿದ 500 ಗಿಡಗಳಲ್ಲಿ ಕೇವಲ 1 ಗಿಡವನ್ನು ಮಾತ್ರ ಇಲ್ಲಿ ನಾವು ಬೆಳೆಗೆ ಸಂಶೋಧನೆಗೆ ಒಳಪಡಿಸಿದ್ದೀವಿ. ರೈತರೇ, ಇನ್ನು ಮುಂದೆ ಬರಗಾಲ ಪೀಡಿತ ಪ್ರದೇಶದಲ್ಲಿಯೂ ಸೇಬು ಹಣ್ಣನ್ನು ಬೆಳೆಯಬಹುದು ಎನ್ನುವುದನ್ನು ನಾವು ಖಾತ್ರಿಪಡಿಸುತ್ತೇವೆ. ಏಕೆಂದರೆ 7500 ಜಾತಿಯ ಪ್ರಪಂಚದಾದ್ಯಂತ ತುಂಬಿರುವ 7500 ಜಾತಿಯ ಸೇಬು ಹಣ್ಣಿನ ತಳಿಗಳಲ್ಲಿ ಕರ್ನಾಟಕದ ವಾತಾವರಣವನ್ನೇ ಹೋಲುವ ದೇಶದಿಂದ, ಎಂದರೆ ಇಂಡೋನೇಷ್ಯಾದ ಬಾಟು ದ್ವೀಪದಿಂದ ಕರ್ನಾಟಕದ ವಾತಾವರಣ ಹೋಲುವ ಆ ದೇಶದಿಂದ ಈ ಗಿಡವನ್ನು ನಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳಲಾಗಿದೆ. ಈ ತಳಿಯ ಗಿಡಗಳು
ಈಗ ನಮ್ಮಲ್ಲಿವೆ. ಇಂಡೋನೇಷ್ಯಾ ದೇಶದಿಂದ ಆಮದು ಮಾಡಿಕೊಂಡ ತಳಿಗಳ ಗಿಡಗಳು ಈಗ ಹಣ್ಣು ಬೆಳೆಗಾರರ ಸಂಘದಲ್ಲಿ ಸಿಗುತ್ತವೆ. ಯಾವ ರೀತಿ ನಮ್ಮ ದೇಶಕ್ಕೆ ಆಮದಾಯಿತು ಮತ್ತು ಯಾವ ಏರ್ಪೋರ್ಟ್ಗೆ ಬಂದು ತಲುಪಿತು ಎನ್ನುವುದನ್ನು ನೀವು ಈ ವಿಡಿಯೋದಲ್ಲಿ ಗಮನಿಸುತ್ತಿದ್ದೀರಿ. ಈ ವಿಡಿಯೋದಲ್ಲಿ ಯಾವ ಹೆಸರಿನ ಮೇಲೆ ತರಿಸಿದ್ದೀವಿ ಎನ್ನುವುದನ್ನು ಕೆಲವು ಮಾಹಿತಿಗಳು ವ್ಯಾಪಾರ ದೃಷ್ಟಿಯಿಂದ ಗೊತ್ತಾಗಬಾರದ್ದರಿಂದ ಅವುಗಳನ್ನು ನಾವು ತೆಗೆದುಹಾಕಿದ್ದೇವೆ. ಏರ್ಪೋರ್ಟ್ನಲ್ಲಿ ಯಾವ ಸಮಯಕ್ಕೆ ಏರ್ಪೋರ್ಟ್ಗೆ ವಿಮಾನ ಬಂದು ತಲುಪಿತು ಎನ್ನುವ ಎಲ್ಲ ವಿಷಯಗಳು ಇದರಲ್ಲಿ ಅಡಕವಾಗಿವೆ. ಆಪಲ್ ಯಾವ ದೇಶದಿಂದ ಸಪ್ಲೈ ಆಗಿದೆ ಮತ್ತು ಹೇಗೆ ಸಪ್ಲೈ ಆಗಿದೆ ಅನ್ನುವ ಎಲ್ಲ ವಿವರಗಳು ಈ ಪುಟದಲ್ಲಿ ನೀವು ಗಮನಿಸಿ. ಈಗಲೇ ಈ ಸೇಬು ಹಣ್ಣಿನ ಗಿಡಗಳನ್ನು ಕೊಂಡುಕೊಳ್ಳಿ. ಬರುವ ಡಿಸೆಂಬರ್ಗೆ ನಿಮಗೆ ಸೇಬು ಹಣ್ಣುಗಳು ಲಭ್ಯತೆ ಇರುತ್ತದೆ. ಇಲ್ಲಿಯವರೆಗೆ ನೀವು ವರ್ಷಕ್ಕೆ ಒಮ್ಮೆ ಫಲ ಬಿಡುವ ಸೇಬು ಹಣ್ಣಿನ ತಳಿಗಳನ್ನು ನೋಡಿದ್ದೀರಿ. ಇದು 9 ತಿಂಗಳಿಗೆ ಸೇಬು ಹಣ್ಣು ತಿನ್ನಲು ರೆಡಿಯಾಗಿರುತ್ತದೆ ಮತ್ತು ವರ್ಷವೆಲ್ಲ ಸಮೇತ, ಅಂದರೆ ವರ್ಷದಲ್ಲಿ 5 ಬಾರಿ ಹೂ ಬಿಟ್ಟು 5 ಬಾರಿ ಕಾಯಿಯಾಗಿ 5 ಬಾರಿ ಹಣ್ಣು ಸಿಗುತ್ತದೆ. ಈ ಸೇಬು ಹಣ್ಣಿನ ತಳಿಯ ಆಯಸ್ಸು 100 ವರ್ಷ, ಅಂದರೆ 100 ವರ್ಷಗಳವರೆಗೆ ನಿಮಗೆ ಸತತವಾಗಿ ಸೇಬು ಹಣ್ಣು ಕೊಡುತ್ತಲೇ ಇರುತ್ತದೆ. ಆಶ್ಚರ್ಯವಾಗುತ್ತಿದೆಯೇ? ಆಶ್ಚರ್ಯ ಪಡ್ತಾ ಇದ್ದೀರಾ? ಬರಗಾಲ ಪೀಡಿತ ಪ್ರದೇಶದಲ್ಲಿಯೂ ಸೇಬು ಹಣ್ಣನ್ನು ಬೆಳಿಬೋದು ಅಂತ ಕೇಳಿದರೆ ಆಶ್ಚರ್ಯ ಪಡುತ್ತಾ ಇದ್ದೀರಾ? ನಿಮ್ಮ ಮೂಢನಂಬಿಕೆಯನ್ನು ಬಿಡಿ. ಸೇಬು ಹಣ್ಣಿನ ಸಂಶೋಧನೆಗಳ ಪ್ರಕಾರ ಅಂತಹ ತಳಿಯನ್ನು ಪ್ರಪಂಚದಾದ್ಯಂತ ಹುಡುಕಿ ನಾವು ಹಣ್ಣು ಬೆಳೆಗಾರರ ಸಂಘದಲ್ಲಿ ಈ ಸೇಬು ಹಣ್ಣಿನ ಗಿಡಗಳನ್ನು ತರಿಸಿದ್ದೇವೆ. ಹಣ್ಣು ಬೆಳೆಗಾರರ ಸಂಘದ ಈ ಸಾಧನೆ ಸಾಮಾನ್ಯವೆಂದು ತಿಳಿಯಬೇಡಿ. ಇಂತಹ ಲೈಸೆನ್ಸನ್ನು ಪಡೆದು